ಮುಸ್ಲಿಮರ ಬಗ್ಗೆ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಅನ್ನೋ ಕಾರಣಕ್ಕೆ ಕಲ್ಲಡ್ಕ ಪ್ರಭಾಕರ ಭಟ್ಟರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಮರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ ಭಾಷಣ ಮಾಡೋ ಸಂದರ್ಭದಲ್ಲಿ ಅನ್ನೋ ಆರೋಪ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ ಭಟ್ಟರ ವಿರುದ್ಧ ಕೇಳಿಬಂದಿದೆ. ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಹೋರಾಟಗಾರ್ತಿ ನಜ್ಮಾ ನಜೀರ್ ಚಿಕ್ಕನೇರಳೆ ದೂರನ್ನು ಕೊಟ್ಟಿರುವುದು. ಆ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಐಪಿಸಿ ಸೆಕ್ಷನ್ 354, 294, 509, 506, 153A ಹಲವು ಪ್ರಕರಣಗಳ ಕಲಂಗಳ ಅಡಿಯಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ಟರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಡಿಸೆಂಬರ್ 24 ಸಂಕೀರ್ತನ ಯಾತ್ರೆ ನಡೆದಿತ್ತು ಶ್ರೀರಂಗಪಟ್ಟಣದಲ್ಲಿ ಹನುಮ ಜಯಂತಿಯ ಪರವಾಗಿ. ಆ ಹನುಮ ಜಯಂತಿಯ ಪರವಾಗಿ ನಡೆದಂಥ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ಟರು ಹಾಜರಾಗಿದ್ರು. ಆ ದಿನ ಅವರು ಮಾಡಿದಂಥ ಭಾಷಣ ಹಲವು ವಿವಾದಗಳನ್ನು ಹೊಂದಿತ್ತು ಅನ್ನೋದು ಸದ್ಯಕ್ಕಿರುವಂಥ ಆರೋಪ. ಅವರು ಮಾತನಾಡೋ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ, ಅವ್ರಿಗೆ ಪರ್ಮನೆಂಟ್ ಗಂಡ ಇರಲ್ಲ ಅಂತೆಲ್ಲ ಹೇಳಿದಾರಂತೆ. ಜುನೇದ ಅಂತ ಹೇಳುವಂತ ಹುಡುಗಿಯ ಜೊತೆಯಲ್ಲಿ ಪ್ರೇಮ ಪ್ರಕರಣದಲ್ಲಿ ಸಿಲುಕಿ ಓಡಿ ಹೋದರು. ಇಲ್ವೇ ಇಲ್ಲ, ಅವರಿಗೆಲ್ಲ ಸಿಕ್ಕೋದು ಹಿಂದೂಗಳೇ. ನೀವು ನಮ್ಮ ಹಿಂದೂ ಹುಡುಗಿಯರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಾ? ನಿಮ್ಮ ಹುಡುಗಿಯರ ಜೊತೆಲಿ ಹೋಗಿ ನೀವು ಲವ್ ಮಾಡಿ ಅಥವಾ ಬಿಡಿ ಏನು ಬೇಕಾದ್ರೂ ಮಾಡಿ, ನಮ್ಮೇನು ತೊಂದರೆ ಇಲ್ಲ. ಯಾಕೆಂದ್ರೆ ಮೊನ್ನೆವರೆಗೆ ನಿಮಗೆ ತಲಾಖ್ ಹೇಳುವಂತ ಅವಕಾಶ ಇತ್ತು. ಯಾವಾಗ ಈ ಹೊಸ ಸರ್ಕಾರ ಮೋದಿ ಸರ್ಕಾರ ಬಂತು, ಆ ತ್ರಿವಳಿ ತಲಾಖ್ ಹೋಯ್ತು. ತುಂಬಾ ಹೊಟ್ಟೆ ನೋವು, ಗಂಡಸರಿಗೆ ತುಂಬಾ ಹೊಟ್ಟೆ ನೋವು. ನಿಜವಾಗಿ ಮುಸಲ್ಮಾನ ಹುಡುಗಿಯರಿಗೆ ಆನಂದದ ಸಂಗತಿ ಆಗಬೇಕಾಗಿತ್ತು. ದಿನಕ್ಕೊಬ್ಬ ಗಂಡ, ಪರ್ಮನೆಂಟ್ ಗಂಡನೇ ಇಲ್ಲ. ಹಾಗಾದ್ರೆ ತಲಾಖ್ 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 ಹೇಳಿದ್ರಪ್ಪ. ಅದಕ್ಕೋಸ್ಕರ ಜೀವನ ಪೂರ್ತಿ ನನಗೊಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇರಲಿಲ್ಲ. ನಿಮಗೆ ಒಂದು ಪರ್ಮನೆಂಟ್ ಗಂಡನನ್ನು ಕೊಟ್ಟದ್ದು ಮೋದಿ ಸರ್ಕಾರ, ನೆನಪಿಟ್ಕೊಂಡು. ಈ ದೇಶದಲ್ಲಿ ನಾವೆಲ್ಲರೂ ಒಂದು ಅಂತ ಹೇಳುವಂತ ಚಿಂತನೆಯನ್ನು ಕೊಟ್ಟಿರುವಂತದ್ದು ಅದು ಹಿಂದೂ ಸಮಾಜನೇ ಕೊಡ್ತಾ ಇರುವಂತದ್ದು. ಅದಕ್ಕೋಸ್ಕರ ನಮಗೆ ಎಚ್ಚರಿಕೆ ಇರುತ್ತಾ? ಅವರು ಹೇಳಿದ್ರು ಆಹಾರ ವಸ್ತ್ರ ಎಲ್ಲ ಅವರ ವೈಯಕ್ತಿಕ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿಬಿಟ್ರು. ಆಹಾರ ಅಂದ್ರೆ ಏನು ಅವ್ರದ್ದು? ಆಹಾರ ಅಂದ್ರೆ ಹಸುವನ್ನು ಕತ್ತರಿಸುವುದು, ಹಸು ಮಾಂಸ ತಿನ್ನುವುದು. ಎಲ್ಲರೂ ಉಂಟಾ? ಪಾಕಿಸ್ತಾನದಲ್ಲಿ ಕೇಳಿ, ಇರಾನ್ನಲ್ಲಿ ಕೇಳಿ, ಇರಾಕಿನಲ್ಲಿ ಕೇಳಿ, ಅಲ್ಲಿ ಗೋಹತ್ಯೆ ಇಲ್ಲ. ಅಲ್ಲಿ ಗೋಹತ್ಯೆ ನಿಷೇಧ ಅಲ್ಲ ಎಲ್ಲರ ಕಡೆಯಲ್ಲಿ. ಇಲ್ಲಿ ಮಾತ್ರ ನೀವು ಅವರಿಗೆ ಅವಕಾಶ ಮಾಡಿಕೊಡ್ತೀರಾ? ನೀವು ಅವರ ಓಟಿಗೋಸ್ಕರ. ಯಾಕೆ ಓಟು ನಿಮಗೆ? ಓಟು ಸೀಟಿಗೋಸ್ಕರ. ಸೀಟಿ ಯಾಕೆ? ನೋಟಿಗೋಸ್ಕರ. ಹೀಗೆ ಓಟು, ಸೀಟು, ನೋಟಿಗೋಸ್ಕರ ಇಡೀ ದೇಶವನ್ನೇ ನೀವು ವಿಭಜನೆ ಮಾಡ್ತಾ ಇದ್ದೀರಾ. ಇಡೀ ದೇಶದಲ್ಲಿ 2 ಭಾಗ ಮಾಡ್ತಾ ಇದ್ದೀರಾ. ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು ಅಂತ ಭಾಗ ಮಾಡ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ, ಫೋನ್ ಸಂಪರ್ಕದಲ್ಲಿದ್ದಾರೆ. ಬಾಲಕೃಷ್ಣ, ಗುಡ್ ಮಾರ್ನಿಂಗ್. ಏನಿದು ಪ್ರಕರಣ? ಈಗ ಸದ್ಯಕ್ಕೆ ಯಾವ್ಯಾವ ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಬಾಲಕೃಷ್ಣ? ಪ್ರಣುತ್, ಏನಂದ್ರೆ ಏನು ಇದೇ 24ನೇ ತಾರೀಕು ಏನು ಸಂಕೀರ್ತನಾ ಯಾತ್ರೆ ನಡೆದಿತ್ತು, ಅಂದ್ರೆ ಹನುಮ ಜಯಂತಿ ಪ್ರಯುಕ್ತ ಸಂಕೀರ್ತನಾ ಯಾತ್ರೆ ನಡೆದಿತ್ತು. ಆ ಯಾತ್ರೆ ಸಂದರ್ಭದಲ್ಲಿ ಒಂದು ಭಾಷಣ ಮಾಡಿದಂತ ಕಲ್ಲಡ್ಕ ಪ್ರಭಾಕರ್ ಅವರು ಒಂದು ಪ್ರಚೋದನಾಕಾರಿ ಭಾಷಣ ಮಾಡಿದಂಥದ್ದು. ಅಂದ್ರೆ ಅದರಲ್ಲಿ ಒಂದು ಹಿಂದೂ ಮಹಿಳೆಯರನ್ನ ಒಂದು ನಿಲ್ಲಿಸುವಂತ ಒಂದು ಕೆಲಸ ಮಾಡಿದ್ದಾರೆ ಅಂತೇಳಿ ಸಾಮಾಜಿಕ ಹೋರಾಟಗಾರ್ತಿ ನಜ್ಮಾ ಅವರು ಒಂದು ದೂರಿನ ಅನ್ವಯ ಸುಮಾರು ಹಲವಾರು ಕಲಂಗಳ ಅಡಿಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಮೇಲೆ ದೂರು ದಾಖಲಾಗಿರುವಂತದ್ದು. ಅದು ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರು ದಾಖಲಾಗಿರುವಂತದ್ದು. ಮತ್ತೆ ಇಲ್ಲಿ ಏನಂದ್ರೆ ಏನು ಮೋದಿ ಅವ್ರು ಬಂದ್ಮೇಲೆ ಅಷ್ಟೇ ಒಂದು ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಸಿಕ್ಕಿರುವಂತದ್ದು. ಮತ್ತೆ ಅದಲ್ಲದೆ ಹಿಂದೆ ಎಲ್ಲ ತಲಾಕ್ 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 ಅಂತ ಹೇಳ್ಬಿಟ್ಟು ಹೆಂಡ್ತಿರ್ನ ಬಿಡ್ತಾ ಇದ್ರು. ಆದ್ರೆ ಈ ಪ್ರಧಾನಿ ನರೇಂದ್ರ ಮೋದಿ ಅವರು ಆದ್ಮೇಲೆ ಇವ್ರಿಗೆಲ್ರಿಗೂ ಕೂಡ ಈ ತಲಾಕ್ನ ನಿಷೇಧಗೊಳಿಸಿ ಎಲ್ರಿಗೂ ಕೂಡ ಪರ್ಮನೆಂಟ್ ಗಂಡನ್ನ ಕೊಟ್ಟಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿದ್ರು. ಮತ್ತೆ ಅದಲ್ಲದೆ ಇನ್ನೂ ಹಲವಾರು ರೀತಿಯಲ್ಲಿ ಒಂದು ಪ್ರಚೋದನಕಾರಿಯಾದಂತಹ ಭಾಷಣಗಳನ್ನ ಮಾಡಿದಂಥದ್ದು. ಈ ಒಂದು ಇದ್ರ ಮೇಲೆ ಏನು ಸಾಮಾಜಿಕ ಹೋರಾಟಗಾರ್ತಿ ನಜ್ಮಾ ಅವರು ಈ ಒಂದು ದೂರ್ನ ಕೊಟ್ಟಿರುವಂತದ್ದು. ಈ ದೂರಿನ ಅನ್ವಯ ಹಲವಾರು ಕಲಂಗಳ ಅಡಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಪ್ರಣವ್, ರೈಟ್, ಥ್ಯಾಂಕ್ ಯು ಮಾಹಿತಿಗೆ ಬಾಲಕೃಷ್ಣ.